ಓಂ ಬ್ರಹ್ಮಸ್ವಯಂಭೂ ಬ್ರಹ್ಮಣೇ ನಮಃ. ಪ್ರಾಣೋ ವೈ ಜ್ಯೇಷ್ಠಶ್ಚ ಪ್ರೇಷ್ಠಶ್ಚ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪ್ರತ್ಯಕ್ಷದ್ವಿಷಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ನಾವಿವತ್ತು ನೋಡಬೇಕಾದದ್ದು 1245ನೇಯ ಅನುಶಾಸನ ಪರ್ವದ 178ನೇಯ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 123ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 217ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 201ನೇ ಅಧ್ಯಾಯ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯಗಳು ಕಂಡು ಬರೋದಿಲ್ಲ. ವರ್ಣಾಶ್ರಮ ವಿಭಾಗ ಕಥನ ಅಂತ ಇದಕ್ಕೆ ಒಂದು ವಿವರಣವನ್ನು ಹೇಳಿದ್ದಾರೆ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನುಭವಂತು ಅಥಾತಃ ವರ್ಣ ವಿಭಾಗಾದಿ ಕಥನಂ ನಾಮ ಇಮಂ ಭಾಗಂ ಉಮಾಮಹೇಶ್ವರ ಸಂವಾದೆ ಸರ್ವೇ ವಯಂ ಆಕರಣಯಾಮಸ್ತಾವತ್. ಉಮಾದೇವಿ ಭಗವಂತಮೇಮಂ ಪಪ್ರಚ್ಛ. ಭಗವನ್ ಭಗನೇತ್ರಘ್ನ ಕಾಲಸೂದನ ಶಂಕರ ಇಮೇ ಚತ್ವಾರಃ ವರ್ಣಾಃ ಸ್ವಭಾವತಃ ಸಿದ್ಧಾಃ ಅಥವಾ ಕ್ರಿಯೆಯ ಇಮೇ ವರ್ಣಾಃ ಸಂಭವಂತಿ. ಏಷ ಮೇ ಕಶ್ಚನ ಸಂಶಯಃ. ಸಂಶಯಾದುತ್ಪನ್ನಃ ಪ್ರಶ್ನಶ್ಚ. ಏನಂ ಸಂಶಯಂ ಪ್ರಶ್ನಂ ಚ ಭವಾನೇವ ಭೇತ್ತುಮರ್ಹತಿ. ಭಗವಂತನೇ, ಈ ವರ್ಣಗಳು ಸ್ವಾಭಾವಿಕವಾಗಿ ಇರುವಂಥವು ಅಥವಾ ಕರ್ಮದಿಂದ ಬಂದಿರುವಂತಹ ವರ್ಣಗಳು ಇವು. ಇವುಗಳ ಬಗ್ಗೆ ನೀನು ನನಗೆ ವಿವರಿಸು. ಅದಕ್ಕೆ ಆ ಶಿವ ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದೆ. ಸ್ವಭಾವಾದೇವ ವಿದ್ಯಂತೆ ಚತ್ವಾರಃ ಬ್ರಾಹ್ಮಣಾದಯಃ. ಬ್ರಾಹ್ಮಣ ಮೊದಲಾದ ವರ್ಣಗಳೇನಿವೆ ಸ್ವಾಭಾವಿಕವಾಗಿಯೇ ಇವೆ, ಅವು ಆ ವರ್ಣಗಳಿವೆ. ಏಕಜಾತ್ಯ ಸುದುಷ್ಪ್ರಾಪಂ ಅನ್ಯವರ್ಣತ್ವಮಾಗತಂ. ಒಂದು ವರ್ಣದಲ್ಲಿದ್ದವರು ಮತ್ತೊಂದು ವರ್ಣವನ್ನು ಪಡ್ಕೊಳ್ಳಿಕ್ಕೆ ಯಾವತ್ತೂ ಆಗೋದಿಲ್ಲ. ಯಾವುದೇ ಒಂದು ವರ್ಣ ಒಬ್ಬ ವ್ಯಕ್ತಿಗೆ ಪ್ರಾಪ್ತ ಆಗಬೇಕಾದ್ರೆ ಅದು ಆತ ಮಾಡಿದಂತಹ ಕರ್ಮ ವಿಶೇಷದಿಂದ, ಸತ್ಕರ್ಮ ಆಗಲಿ ಅಥವಾ ದುಷ್ಕರ್ಮವಾಗಲಿ, ಅಂಥ ಕರ್ಮ ವಿಶೇಷದಿಂದ ಅಂಥ ಒಂದು ಜನ್ಮ ಪ್ರಾಪ್ತವಾಗಿರ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿ ತಾನು ಆ ವರ್ಣವನ್ನ, ತನಗೆ ಬಂದಂತಹ ವರ್ಣವನ್ನ ಬದಲಾಯಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣನಾದವನು ತನ್ನ ಕರ್ತವ್ಯಗಳನ್ನ, ದಾನ, ಯಜ್ಞ, ಅಧ್ಯಯನ ಇತ್ಯಾದಿ ಕರ್ಮಗಳನ್ನ ನಿರ್ವಹಿಸಬೇಕು. ತತ್ಕ್ಷಯ ಬ್ರಾಹ್ಮಣೋ ಭೂತ್ವ. ಈ ಜಗತ್ತಿನಲ್ಲಿ ಏನು ಕರ್ಮಗಳನ್ನು ಮಾಡಿರ್ತಾನೆ ಆ ಕರ್ಮಗಳ ಫಲವನ್ನು ಅನುಭವಿಸಲಿಕ್ಕಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಪುಣ್ಯ ಕ್ಷೀಣ ಆದ್ಮೇಲೆ ಮರಳಿ ಈ ಲೋಕಕ್ಕೆ ಬರ್ತಾನೆ.
ಒಬ್ಬ ಬ್ರಹ್ಮಯೋನಿಯಲ್ಲಿ ಹುಟ್ಟಿ ಆ ಬ್ರಾಹ್ಮಣ ವರ್ಣಕ್ಕೆ ವ್ಯಕ್ತಿಗಳಿಗೆ ಅಥವಾ ಜಾತಿಗೆ ಅಪಚಾರ ಮಾಡಿದಾಗ, ತಾಮಸ ಗುಣದಿಂದ ಕೂಡಿದವನಾಗಿ ಏನೇನೋ ಕರ್ಮಗಳನ್ನು ಮಾಡಿದಾಗ ಯಮಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಮರಳಿ ಇಲ್ಲಿ ಬರುವಾಗ ಶೂದ್ರನಾಗಿ ಜನಿಸ್ತಾನೆ. ಮತ್ತೊಬ್ಬ ತನ್ನ ಶೂದ್ರ ಕರ್ಮಗಳನ್ನು ತ್ಯಜಿಸಿ ಸತ್ಯ, ಪ್ರಾಮಾಣಿಕತನ ಇತ್ಯಾದಿ ಸದ್ಗುಣಗಳನ್ನ ಅಳವಡಿಸಿಕೊಂಡದ್ದಾದ್ರೆ ಮರು ಜನ್ಮದಲ್ಲಿ ವೇದಾಧ್ಯಯನ ಸಂಪನ್ನರಾದಂತಹ ಶ್ರೇಷ್ಠರಾದಂತಹ ಬ್ರಾಹ್ಮಣರ ಜನ್ಮದಲ್ಲಿ ಆತ ಹುಟ್ಟುತ್ತಾನೆ. ಕ್ಷತ್ರಿಯ ವೈಶ್ಯರು ಕೂಡ ತಮ್ಮ ತಮ್ಮ ಕರ್ಮಕ್ಕೆ ವಿರುದ್ಧವಾದ, ತಮ್ಮ ಸ್ವಭಾವಕ್ಕೆ ತಮಗೆ ಪ್ರಾಪ್ತವಾದ ಕರ್ಮಕ್ಕೆ ವಿರುದ್ಧವಾದ ಕರ್ಮಗಳನ್ನು ಮಾಡಿದ್ದಾದ್ರೆ ಕನಿಷ್ಠವಾದಂತಹ ಯೋನಿಗಳಲ್ಲಿ ಜನಿಸ್ತಾರೆ. ತಮ್ಮ ಸತ್ಕರ್ಮಗಳನ್ನು ಮುಂದುವರಿಸಿದ್ರೆ ಮತ್ತೆ ಶ್ರೇಷ್ಠವಾದಂತಹ ಜನ್ಮವನ್ನೇ ತಾಳ್ತಾರೆ. ಅನ್ಯಥಾ ತು ನ ಶಕ್ಯಂತೆ ಲೋಕ ಸಂಸ್ಥಿತಿ ಕಾರಣಾತ್. ಜಗತ್ತಿನ ಒಂದು ಸ್ಥಿತಿಗಾಗಿ ಈ ವರ್ಣಗಳನ್ನ ಶಾಸ್ತ್ರಕಾರರು ವ್ಯವಸ್ಥೆ ಮಾಡಿದ್ದಾರೆ. ಪಾರ್ವತಿ ಕೇಳಿದ್ಲು, ಇವೆಲ್ಲ ಸ್ವಾಭಾವಿಕವಾಗಿದೆಯೋ ಅಥವಾ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಇವೆಲ್ಲ ಬಂದದ್ದು ಅಂತ ಅವ್ರು ಪ್ರಶ್ನೆ ಕೇಳಿದ್ಲು. ಹಿಂದೆ ನಾವು ಇದನ್ನ ನೋಡಿದ್ದೇವೆ, ಅದರಿಂದ ಇಲ್ಲಿ ಹೆಚ್ಚು ನಾವು ಅದನ್ನ ವಿವರವಾಗಿ ನೋಡುವ ಅಗತ್ಯ ಇಲ್ಲ. ಸಾತ್ವಿಕ, ರಾಜಸ, ತಾಮಸ ಅಂತ ಈಗ ಜನ ಏನಿದ್ದಾರೆ, ಅದರಲ್ಲಿ ಸಾತ್ವಿಕರಲ್ಲಿ ದೇವತೆಗಳಲ್ಲಿ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕರು, ತಾಮಸರು ಅಂತಿದ್ದಾರೆ. ಈ ಮೂರೂ ವರ್ಗಗಳಲ್ಲಿಯೂ ಕೂಡ ವರ್ಣ ವ್ಯವಸ್ಥೆ ಇಲ್ಲ. ರಾಜಸರಾದಂತಹ ವ್ಯಕ್ತಿಗಳಲ್ಲಿ ರಾಜಸ ಸಾತ್ವಿಕ, ರಾಜಸ ಮತ್ತು ರಾಜಸ ತಾಮಸ ಅಂತಿದ್ದಾರೆ. ಅದರಲ್ಲಿ ರಾಜಸ ಸಾತ್ವಿಕರು ಯಾರಿದ್ದಾರೆ, ಮುಕ್ತಿಯೋಗ್ಯರು, ಅವರಲ್ಲಿ ವರ್ಣ ವ್ಯವಸ್ಥೆ ಅನ್ನುವುದು ಒಂದಿದೆ. ಇದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಮುಕ್ತರಾದ್ಮೇಲೂ ಕೂಡ ಅವರಲ್ಲಿ ಮುಂದುವರಿಯುವಂತಹ ಒಂದು ವ್ಯವಸ್ಥೆ ಇದೆ. ತಾಮಸರಲ್ಲಿ ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತ ಏನಿದ್ದಾರೆ, ಅವರಲ್ಲಿ ಈ ವರ್ಣ ವ್ಯವಸ್ಥೆನೂ ಕೂಡ ಇಲ್ಲ. ಸ್ವಾಭಾವಿಕವಾದಂತಹ ವರ್ಣ ವ್ಯವಸ್ಥೆನೂ ಕೂಡ ಇಲ್ಲ. ಅಂತೂ ಸ್ವಭಾವ ಕಂಠಿತ ವರ್ಣ ವ್ಯವಸ್ಥೆ ಏನಿದೆ ಅದು ಕೇವಲ ಮುಕ್ತಿಯೋಗ್ಯರಾದಂತಹ ರಾಜಸ ಸಾತ್ವಿಕರಲ್ಲಿ ಮಾತ್ರ ಇರುವಂಥದ್ದು. ರಾಜಸರೇನಿದ್ದಾರೆ ಅವರು ಮತ್ತೆ ನಿತ್ಯ ಸಂಸಾರದಲ್ಲೇ ತೊಳಲಾಡುವಂಥವ್ರು. ರಾಜಸ ತಾಮಸರು ದುರ್ಗತಿಗೆ ಹೋಗುವಂಥವ್ರು. ಇದು ನಮ್ಗೆ ಗೊತ್ತಿದೆ. ಸ್ವಾಭಾವಿಕವಾಗಿ ವರ್ಣ ಅನ್ನೋದೊಂದಿದೆ. ಹಾಗಿದ್ರೂ ಕೂಡ ಈ ಲೋಕದ ಸ್ಥಿತಿಗೆ ಕಾರಣ, ಒಂದು ಸ್ಥಾಪನೆಗಾಗಿ ಜಗತ್ತಿನಲ್ಲಿ ನಾವು ಯಾವ ವರ್ಣಕ್ಕೆ ಸೇರಿದವರು ಅನ್ನುವಂಥ ತೀರ್ಮಾನ ನಮಗಾಗೋದಿಲ್ಲ. ನಮ್ಮ ಸ್ವರೂಪ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈಗ ಹುಟ್ಟಿನಿಂದ ಬಂದದ್ದನ್ನ ನಾವು ಅನುಸರಿಸಬೇಕಾಗ್ತದೆ. ಇದು ಅದರ ತಾತ್ಪರ್ಯ. ಸರ್ವಥಾ ತಾಂ ತಥಾ ರಕ್ಷೇತ್ ನ ಪುನರ್ ಭ್ರಶ್ಯತೆ ಯಥಾ. ಇದು 18ನೇ ಶ್ಲೋಕ. ನಮ್ಮ ವರ್ಣ ವ್ಯವಸ್ಥೆ ಹೇಗಿದೆಯೋ ಅದನ್ನ ರಕ್ಷಿಸುವ ಪ್ರಯತ್ನ ಮಾಡಬೇಕು. ಅದನ್ನ ಹಾಳು ಮಾಡಬಾರ್ದು. ನಿನಗೆ ಮತ್ತೇನನ್ನು ಕೇಳುವ ಅವಶ್ಯಕತೆ ಇದೆ, ಏನು ಅಪೇಕ್ಷೆ ಇದೆ? ಅದಕ್ಕೆ ಅವಳು ಕೇಳ್ತಾಳೆ, ಶೋಭನ ಅಶೋಭನ, ಶುಭ ಅಶುಭ ಎಲ್ಲವೂ ಕೂಡ ಕರ್ಮಕ್ಕನುಸಾರವಾಗಿ ಆಗ್ತದಲ್ಲ. ಯಾವ ಶುಭಾಚಾರಗಳಿಂದ ಸದ್ಗತಿಯನ್ನು ಪಡ್ಕೋತಾನೆ ಮನುಷ್ಯ, ಅದನ್ನು ಹೇಳು. ಅದಕ್ಕೆ ಮಹೇಶ್ವರ ಹೇಳಿದ, ಕರ್ಮಗಳನ್ನ ಮಾಡ್ತಾ ಪ್ರಾಮಾಣಿಕವಾದ ಮಾರ್ಗದಲ್ಲಿ ಮುಂದುವರಿಯುವಂಥವನು, ಯಾವತ್ತೂ ತನ್ನ ಶುಭದ ಕಡೆಗೇನೆ ಗಮನ ಕೊಡಬೇಕು. ದುಷ್ಟರ ಜೊತೆಗೆ ದುಷ್ಟರಂತೆ ವರ್ತಿಸಬೇಕು, ಸಜ್ಜನರ ಜೊತೆಗೆ ಸಜ್ಜನರಂತೆ ವರ್ತಿಸಬೇಕು. ಎಲ್ಲ ಕರ್ಮಗಳನ್ನು ಮೊದಲು ಸಾಮೋಪಾಯದಿಂದ, ಕೊನೆಗೆ ದಂಡೋಪಾಯವನ್ನ ಅನುಸರಿಸಬೇಕು. ಮೊದಲು ಸಾಮೋಪಾಯವನ್ನೇ ಅನುಸರಿಸಬೇಕು. ಅಧರ್ಮ, ಅನರ್ಥ, ಶೋಕ ಇತ್ಯಾದಿ ಆಗದಂತೆ
ಮನುಷ್ಯನ ಒಂದು ಪ್ರಯತ್ನ ಇರಬೇಕು. ಏತದ್ವೃತ್ತಂ, ಇದು ಮನುಷ್ಯನ ಒಂದು ವೃತ್ತ. ಇದು ಏತದ್ವೃತ್ತಂ ಸಮಾಸಾಧ್ಯ, ಏತದ್ವೃತ್ತಂ ಸಮಾಸತಃ, ಸಂಕ್ಷಿಪ್ತವಾಗಿ ಮನುಷ್ಯ ಬದುಕಬೇಕಾದಂತಹ ರೀತಿ ಇದು. ಅಂಥ ವ್ಯಕ್ತಿ ಸದ್ಗತಿಯನ್ನು ಪಡ್ಕೋತಾನೆ. ಎಲ್ಲರಿಗೂ ಅವರು ಯಾವುದೇ ವರ್ಣದವರಾಗಿರ್ಲಿ, ಯಾವುದೇ ಆಶ್ರಮದವರಾಗಿರ್ಲಿ, ಅವ್ರು ಹೇಗೆ ನಡ್ಕೊಳ್ಬೇಕು ಅನ್ನುವುದರ ಸ್ಥಿತಿ ಇದು. ಉಮಾ ಕೇಳಿದ್ಲು, ಸುರಾಸುರಪತೆ ದೇವ ಅಂತ ಹೇಳಿ ಅವನು ಸಂಬೋಧಿಸಿದಳು. ಈ ಜಗತ್ತಿನಲ್ಲಿ ಕೆಲವರು ಆಢ್ಯರಾಗಿರ್ತಾರೆ, ಸಂಪದ್ಭರಿತರಾಗಿರ್ತಾರೆ, ಕ್ಲೇಶರಹಿತರಾಗಿರ್ತಾರೆ, ಯಾವುದೇ ಉಪದ್ರವ ಇಲ್ಲದೇನೆ ಸುಖ ಪಡ್ತಾ ಇರ್ತಾರೆ. ಮತ್ತೆ ಕೆಲವರು ಈ ಜಗತ್ತಿನಲ್ಲಿ ನಾನಾ ಥರದ ಕ್ಲೇಶಗಳನ್ನು ಅನುಭವಿಸ್ತಾರೆ, ಬಡವರಾಗಿಯೇ ಬದುಕುವ ಪ್ರಸಂಗ ಬರ್ತದೆ. ಕಿಮರ್ಥಂ ಮಾನುಷೇ ಲೋಕೆ ನ ಸಮತ್ವೇನ ಕಲ್ಪಿತಾ, ಜಗತ್ತಿನಲ್ಲಿ ಇರುವವರೆಲ್ಲರೂ ಕೂಡ ಸಮಾನವಾಗಿ ಯಾಕಿಲ್ಲ? ಎಲ್ಲರೂ ಕೂಡ ಸಮಾನವಾಗಿದ್ದಿದ್ರೆ ನೋಡುವರು ಕಣ್ಣಿಗೂ ಕೂಡ ಹಿತಕರವಾಗಿರ್ತಿತ್ತು. ಈ ಜಗತ್ತಿನಲ್ಲಿ ನಮ್ಮ ಸಹಜೀವಿಗಳಲ್ಲಿ ಯಾರೋ ಒಬ್ರು ದುಃಖವನ್ನು ಅನುಭವಿಸ್ತಾ ಇದ್ರೆ ಅದು ನೋಡುವಂಥವರಿಗೂ ಕೂಡ ದುಃಖಕರ ಆಗ್ತದೆ. ಯಾಕೆ ಹೀಗಿದೆ ಅಂತ ಕೇಳ್ತಾಳೆ ಪಾರ್ವತಿ. ನೀನು ಪ್ರಶ್ನೆ ಕೇಳುವುದು ನ್ಯಾಯವಾಗಿದೆ. ಇನ್ನೊಬ್ಬರಿಗೆ ದುಃಖ ಆಗ್ತಿರುವುದು, ಅವರು ದುಸ್ಥಿತಿಯಲ್ಲಿರುವುದನ್ನ ನೋಡಿ ಸಹಿಸಿಕೊಳ್ಳಿಕ್ಕೆ ನಮಗಾಗೋದಿಲ್ಲ. ನೀವು ಹೇಳಿದ್ದೆಲ್ಲವೂ ಸತ್ಯ. ಆದ್ರೆ ಯಾಕೆ ಹಾಗಿಲ್ಲ ಅನ್ನೋದಕ್ಕೂ ಕೂಡ ಕಾರಣಗಳಿವೆ. ಆದಿಸರ್ಗೆ ಪುರಾ ಬ್ರಹ್ಮ ಸಮತ್ವೇನ ಅಸೃಜತ್ ಪ್ರಜಾಹ. ಸೃಷ್ಟಿಯ ಆರಂಭದಲ್ಲಿ ಎಲ್ಲಾ ಪ್ರಾಣಿಗಳನ್ನು ಕೂಡ ಸಮಾನವಾಗಿಯೇ ಸೃಷ್ಟಿಸಿದ್ದ ಬ್ರಹ್ಮ. ಯಾಕೆಂದ್ರೆ ನಹಿ ಅಸ್ಯ ರಾಗದ್ವೇಷವು ಪ್ರಜಾಪತೆ, ಪ್ರಜಾಪತಿಗೆ ರಾಗದ್ವೇಷಗಳು ಅನ್ನೋದು ಇದೆಯೇನೋ ಎಂದು ಯಾರ ಬಗ್ಗೆಯೂ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಎಲ್ಲರೂ ಸಮರಾಗಿದ್ರಾಗ. ಬಭೂವು ಸರ್ವತೋ ನರಾಹ ಸಮಾಹ ಸರ್ವೇ. ಯುಗ ಮುಂದುವರಿತಾ ಇದ್ದಾಗ ಕಾಲದ ಪರಿಣಾಮದಿಂದಾಗಿ ಅಲ್ಲಿ ಕಾಲ ವಿಪರ್ಯಯ ಅಂತಂತಿದೆ. ಕಾಲದ ಪರಿಣಾಮ ಇರಬಹುದು ಅಥವಾ ಅವರವರ ಸ್ವಭಾವ ಇರಬಹುದು. ಅದಕ್ಕೆ ತಕ್ಕಂತೆ ಕೆಲವರು ಬುದ್ಧಿ ಮೋಹವನ್ನು ಹೊಂದಿದ್ರು. ಅವರು ತಮಗೆ ತಾವೇ ಹಾನಿ ಮಾಡಿಕೊಂಡ್ರು. ತಮಗಾದ ಹಾನಿಯನ್ನು ಗಮನಿಸಿ ಅವರೆಲ್ಲ ಬ್ರಹ್ಮಾಣಂ ಸಮಾಜಗ್ಮುಃ, ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದರು. ನಾವೆಲ್ಲರೂ ನಿನಗೆ ಮಕ್ಕಳೇ ಆಗಿದ್ದೇವೆ. ಪುತ್ರ ಭಾವೇ ಸಮೇದೇವ ಕಿಮರ್ಥಂ ನೋ ಭವೇತ್ ಕಲಿಹಿ. ನಮ್ಮಲ್ಲಿ ಇಂಥ ಕಲಹ ಯಾಕೆ, ಭಿನ್ನಾಭಿಪ್ರಾಯ ಯಾಕೆ, ಇದಕ್ಕೆಲ್ಲದಕ್ಕೂ ಕೂಡ ಕಾರಣವೇನು? ನಾವೆಲ್ಲರೂ ನಿನ್ನ ಮಕ್ಕಳು ಅಂತಾದ ಮೇಲೆ ಕೆಲವರಿಗೆ ಬುದ್ಧಿ ಭ್ರಂಶ, ಕೆಲವರಿಗೆ ಸದ್ಬುದ್ಧಿ, ಇದೆಲ್ಲ ಯಾಕೆ ಹೀಗೆ? ಅದಕ್ಕೆ ಬ್ರಹ್ಮ ಹೇಳಿದ, ಯೂಯಂ ಮಾ ಕಾರ್ಷ್ಟ ಮೇ ದೋಷಂ, ನನ್ನಲ್ಲಿ ಯಾವುದೇ ದೋಷವನ್ನು ನೀವು ಎಣಿಸಬೇಡಿ. ಯೂಯಂ ಮೇ ಬ್ರೂತ ಅಂತ ಕೆಲವು ಕಡೆ ಪಾಠ ಇದೆ. ಯಾವುದೇ ದೋಷವನ್ನ ನನ್ನಲ್ಲಿ ನೀವು ಕಾಣುವುದು ಯೋಗ್ಯ ಅಲ್ಲ. ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಪಕ್ಷಪಾತವೂ ಕೂಡ ಇಲ್ಲ. ದೋಷಂ ಸ್ಮರತ ಸ್ವಕೃತಂ ಪ್ರಜಾಹ, ನಿಮ್ಮ ದೋಷಗಳನ್ನು ನೀವು ಗಮನಿಸಬೇಕು. ಯುಷ್ಮಾಭಿದೇವ ಯುಷ್ಮಾಕಂ ಘೃತಿತಂ ಹಿ ಶುಭಾಶುಭಂ, ನಿಮ್ಮ ಶುಭ ಅಶುಭ ಎಲ್ಲವನ್ನೂ ಕೂಡ ನೀವೇ ತಯಾರು ಮಾಡಿಕೊಂಡಿದ್ದೀರಿ. ಅದನ್ನ ಹುಟ್ಟಿಸಿದವರೇ ನೀವೇ ಆಗಿದ್ದೀರಿ. ತಾವು ಮಾಡಿದ ಕರ್ಮಕ್ಕನುಸಾರ ಫಲವನ್ನು ಅನುಭವಿಸ್ತಾನೆ ಆ ವ್ಯಕ್ತಿ, ಬೇರೆ ಯಾರು ಅದನ್ನ ಮಾಡೋದಿಲ್ಲ. ಹೀಗೆ ಚತುರ್ಮುಖ ಹೇಳಿದ್ಮೇಲೆ ಅವರೆಲ್ಲ ಮರಳಿ ಬಂದ್ರು, ಮತ್ತೆ ಸತ್ಕರ್ಮಗಳನ್ನೇ ಮಾಡ್ಲಿಕ್ಕೆ ತೊಡಗಿದ್ರು. ತತ್ವಜ್ಞಾನ ಪಡ್ಕೊಂಡ್ರು, ಧರ್ಮವನ್ನು ಆಚರಿಸಿದ್ರು, ಅದರ ಸತ್ಫಲವನ್ನು ಅನುಭವಿಸಿದ್ರು. ಇನ್ನು ಕೆಲವರು ಆ ಧರ್ಮದ ಬುದ್ಧಿಯಿಂದ ದೂರ ಇದ್ದು ಸ್ವಾರ್ಥ ಪರಾಯಣರಾಗಿ ಮರಣವನ್ನು ಹೊಂದಿ ಮತ್ತೊಂದು ಜನ್ಮದಲ್ಲಿ ದರಿದ್ರರಾದರೂ ಹಾಗೆ ದುರವಸ್ಥೆಯನ್ನು ಅನುಭವಿಸಿದರು.
ಇಲ್ಲೊಂದು ವಿಚಾರ ನಾವು ನೋಡ್ಬೇಕಾದದ್ದು. ಜಗತ್ತಿನಲ್ಲಿ ಅನೇಕ ಥರದ ಸಿದ್ಧಾಂತಗಳಿವೆ ಅಲ್ಲ. ಎಲ್ಲಾ ಸಿದ್ಧಾಂತಗಳು ಕೂಡ ಈ ಎಲ್ಲ ಜೀವಿಗಳನ್ನ ಭಗವಂತನ ಮಕ್ಕಳು ಅಂತಾನೆ ಹೇಳ್ತಾರೆ. ಇಲ್ಲಿಯೂ ಕೂಡ ಹಾಗೆ ಬಂತು, ನಾವೆಲ್ಲ ನಿನಗೆ ಮಕ್ಕಳು ಅನ್ನುವಂಥ ವಿಚಾರವೇ ಬಂತು. ಮತ್ತೆ ಎಲ್ಲರನ್ನೂ ಕೂಡ ಸಮಾನವಾಗಿಯೇ ಸೃಷ್ಟಿಸಿದ್ದ, ಅದರಲ್ಲೇನು ವ್ಯತ್ಯಾಸ ಇರಲಿಲ್ಲ ಅನ್ನುವಂಥ ವಿಷಯವೂ ಬಂತು. ಯಾಕೆಂದ್ರೆ ಬ್ರಹ್ಮನಿಗೆ ಯಾವುದೇ ರಾಗದ್ವೇಷ ಇಲ್ಲ, ಎಲ್ಲರನ್ನು ಸಮಾನವಾಗಿ ಸೃಷ್ಟಿಸಿದ್ದ ಅಂತ. ಹಾಗಿದ್ರೂ ಕೂಡ ಕೆಲವರು ಅದರಲ್ಲಿ ಬುದ್ಧಿ ಭ್ರಮ ಹೊಂದಿದ್ರು. ಇನ್ನು ಕೆಲವರು ಈ ಕೊನೆಯ 38, 39ನೇ ಶ್ಲೋಕ ಹೇಳುವಂತೆ ಸ್ವಾರ್ಥಪರಾಯಣರಾದ್ರು, ದಯಾಹೀನರಾದ್ರು ಅಂತೆಲ್ಲ ಬಂತಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಮೂಲತಃ ಚತುರ್ಮುಖ ಬ್ರಹ್ಮನೂ ಕೂಡ, ಅಥವಾ ಸ್ವಯಂಭೂ ಬ್ರಹ್ಮನೂ ಕೂಡ, ಪರಬ್ರಹ್ಮನೂ ಕೂಡ ಈ ಜಗತ್ತಿನಲ್ಲಿ ಯಾರನ್ನೂ ಸಮಾನವಾಗಿ ಸೃಷ್ಟಿಸಿರ್ಲಿಲ್ಲ. ಅವರ ಮೂಲ ಜೀವವನ್ನಾಗಲಿ, ಮೂಲ ಸ್ವರೂಪ ಏನಿದೆ, ಸ್ವರೂಪ ಅಂತೂ ಅನಾದಿ ನಿತ್ಯವಾದದ್ದು. ಆ ಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಸೃಷ್ಟಿಯೂ ಕೂಡ ಇಲ್ಲ. ಐತರೇಯ ಉಪನಿಷತ್ನಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇಮಾನಿ ಕ್ಷುದ್ರ ಮಿಶ್ರಾಣಿ ಬೀಜಾನಿ ಅಂತ. ಐತರೇಯ ಉಪನಿಷತ್ತಿನಲ್ಲಿ ಸಕಲ ಮುಕ್ತ ಮತ್ತು ಅಮುಕ್ತರ ಒಡೆಯ ಈ ಭಗವಂತ ಅನ್ನೋದನ್ನ ಸಮರ್ಥನೆ ಮಾಡುವಂತಹ ಒಂದು ಪ್ರಸಂಗ. ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಬೀಜಾನಿ ಇತರಾಣಿ ಚೇತರಾಣಿ ಚ ಅಂಡಜಾನಿ ಜಾರುಜಾನಿ ಸ್ವೇದಜಾನಿ ಉದ್ಭಿಜ್ಜಾನಿ ಅಶ್ವಾಹ ಗಾವ ಪುರುಷಾ ಹಸ್ತಿನೋ ಯತ್ಕಿಂಚೇದಂ ಪ್ರಾಣಿ ಜಂಗಮಂ ಚ ಪತತ್ರಿ ಚ ಯಚ್ಚ ಸ್ಥಾವರಂ ಸರ್ವಂ ತತ್ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನನೇತ್ರೋ ಲೋಕಃ ಪ್ರಜ್ಞಾ ಪ್ರತಿಷ್ಠಿತ ಪ್ರಜ್ಞಾನಂ ಬ್ರಹ್ಮ. ನಾನಾ ಥರದ ಪ್ರಾಣಿಗಳಿದ್ದಾರೆ ಈ ಜಗತ್ತಿನಲ್ಲಿ. ಇವರೆಲ್ಲರೂ ನಾನಾ ಥರದ ಸ್ವಭಾವವುಳ್ಳವರು ಆಗಿದ್ದಾರೆ. ಅದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ವಿವರಿಸ್ತಾರೆ. ಕ್ಷುದ್ರ ಮಿಶ್ರಾಣೀವ ಬೀಜಾನಿ ಶಾಲ್ಯಾದಿ ಬೀಜ ಮತ್ತು ಭಿನ್ನ ಸ್ವಭಾವಾಹ ಬ್ರಹ್ಮಾದಯ ಸರ್ವಜೀವಾಹ. ಎಲ್ಲ ಜೀವರು ಕೂಡ ಭಿನ್ನ ಭಿನ್ನವಾದ ಸ್ವಭಾವವುಳ್ಳವರು. ಬ್ರಹ್ಮಾದ್ಯಾಹ ಸರ್ವೈವೈತೆ ಜೀವಾಹ ಭಿನ್ನ ಸ್ವಭಾವಕಾಹ ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ವೀರ್ಯಾಣಿ ಸರ್ವಶಃ. ಎಲ್ಲಾ ಜೀವರು ಕೂಡ ಭಿನ್ನ ಭಿನ್ನವಾದಂತಹ ಸ್ವಭಾವವುಳ್ಳವರು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು. ಭತ್ತ, ಗೋಧಿ, ಜೋಳ ಮೊದಲಾದ ಬೀಜಗಳೆಲ್ಲ ಇವೆ. ಅವೆಲ್ಲ ಬೇರೆ ಬೇರೆ ಸ್ವಭಾವ ಇರುವಂತಹ ಬೀಜಗಳು. ಅದರಿಂದ ಅಂಥದೇ ಸಸ್ಯ ಹುಟ್ಟಬೇಕು. ಹಾಗೆ ಎಲ್ಲಾ ಜೀವರು ಕೂಡ ಭಿನ್ನವಾದಂತಹ ಸ್ವಭಾವ ಇದ್ದವರು, ಭಿನ್ನವಾದಂತಹ ಶಕ್ತಿ ಉಳ್ಳವರು. ಹೀಗೆ ಜೀವನಿಗೆ ಅವನದೇ ಆದಂತಹ ಒಂದು ಮೂಲ ಸ್ವಭಾವ ಇದೆ. ಆ ಸ್ವಭಾವಕ್ಕನುಸಾರವಾಗಿ ಅವನು ದುಷ್ಟ ಕರ್ಮಗಳನ್ನ ಮತ್ತೆ ಸತ್ಕರ್ಮಗಳನ್ನ ಮಾಡ್ತಾನೆ. ಸತ್ಕರ್ಮಗಳನ್ನ ಮಾಡಿದ ಜೀವ ಸತ್ಫಲವನ್ನು ಪಡ್ಕೋತಾನೆ, ದುಷ್ಕರ್ಮವನ್ನು ಮಾಡಿದ ಜೀವ ದುಷ್ಫಲವನ್ನು ಪಡ್ಕೋತಾನೆ. ಇದರಲ್ಲಿ ಆ ಬ್ರಹ್ಮನ ಕೈವಾಡವೇನೂ ಇಲ್ಲ. ಮೂಲತಃ ಅವ್ರ ಸ್ವರೂಪವನ್ನಾಗಲಿ, ಅದಾದ್ಮೇಲೆ ಅವರಿಗೆ ಬಂದಿರುವಂತಹ ಈ ದೇಹ, ಮನಸ್ಸು, ದೇಹಗಳನ್ನೇನು ಕೊಟ್ಟಿರ್ತಾನಲ್ಲ, ಭೌತಿಕ ದೇಹ ಮತ್ತೆ ಭೌತಿಕವಾದಂತಹ ಇಂದ್ರಿಯಗಳು ಇತ್ಯಾದಿಗಳನ್ನ, ಈ ಮೂಲಕ ನಾವೀಗ ಕರ್ಮ ಮಾಡ್ತಾ ಇದ್ದೀವಿ. ಈಗ ಈ ಜನ್ಮದಲ್ಲಿ ನಾವು ಮಾಡ್ತಾ ಇರುವಂತಹ ಕರ್ಮಗಳು ಕೂಡ ನಮ್ಮ ಮೂಲ ಸ್ವಭಾವದಿಂದ ಪ್ರೇರಿತವಾಗಿವೆ, ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಪ್ರೇರಿತ ಆಗಿವೆ, ನಮ್ಮೊಳಗೆ ಹರಿಯುವಂತಹ ರಕ್ತದಿಂದ ಅವು ಪ್ರೇರಿತವಾಗಿವೆ. ಇದರಲ್ಲಿ ಪರಬ್ರಹ್ಮಂದಾಗಲಿ ಚತುರ್ಮುಖ ಬ್ರಹ್ಮನಂದಾಗಲಿ ಏನೂ ಕೈವಾಡ ಇಲ್ಲ. ಆದ್ರಿಂದ ಬ್ರಹ್ಮ ಎಲ್ಲರನ್ನೂ ಕೂಡ ಸಮಾನವಾಗಿ ಸೃಷ್ಟಿಸಿದ ಅನ್ನುವ ಮಾತೇನಿದೆ, ಸಮಾನವಾಗಿ ಸೃಷ್ಟಿಸಿದ ಅಂದ್ರೆ ಸಮಾನವಾದ ಸ್ವಭಾವವುಳ್ಳವರನ್ನಾಗಿ ಸೃಷ್ಟಿಸಿದ ಅನ್ನುವ ಅಭಿಪ್ರಾಯ ಸರಿಯಲ್ಲ. ಅವರವರ ಸ್ವಭಾವ ಹೇಗಿರಬೇಕೋ ಆಯಾ ಸ್ವಭಾವ ಉಳ್ಳವರನ್ನಾಗಿಯೇ, ಆ ಸ್ವಭಾವ ಅವರಲ್ಲಿ ಅಭಿವ್ಯಕ್ತ ಆಗುವುದಕ್ಕಾಗಿಯೇ ಅವರನ್ನು ಸೃಷ್ಟಿಸಿದ
ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಮಾತಿಗೆ. ಪಾರ್ವತಿ ಕೇಳಿದ್ದು, ಕೆಲವರು ಧನಧಾನ್ಯ ಸಮನ್ವಿತರಾಗಿರ್ತಾರೆ, ಸರ್ವಭೋಗಗಳು ಇರ್ತಾವೆ ಕೆಲವರಿಗೆ, ಆದ್ರೆ ಅನುಭವಿಸಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಯಾಕೆ? ಅದಕ್ಕೆ ಮಹೇಶ್ವರ ಈ ಮುಂದಿನಂತೆ ಉತ್ತರ ಹೇಳ್ತಾನೆ. ಮಾನುಷೇಶ್ವಥ ಪರೇ ಸಂಚೋದಿತಾ ಧರ್ಮಂ. ಈ ಜಗತ್ತಿನಲ್ಲಿ ಕೆಲವರು ಇನ್ನೊಬ್ಬರ ಪ್ರೇರಣೆಗೆ ಅನುಸಾರವಾಗಿ ಧರ್ಮವನ್ನು ಮಾಡ್ತಾರೆ. ತಮಗೇ ಧರ್ಮವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶ ಏನು ಇಲ್ಲದೇ ಇರಬಹುದು, ಅಂತಹ ಸತ್ಸ್ವಭಾವ ಅವರಲ್ಲಿ ಇಲ್ಲದೇ ಇರಬಹುದು. ಆದ್ರೂ ಇನ್ನೊಬ್ಬರ ಪ್ರೇರಣೆಗೆ ಅನುಸಾರವಾಗಿ ಧರ್ಮಾಚರಣೆ ಮಾಡ್ತಾರೆ. ಕುರುವಂತಿಚ ರುದಂತಿಚ, ಆ ಧರ್ಮಾಚರಣೆ ಮಾಡುವಾಗ ರೋದನ ಮಾಡ್ತಾರೆ. ಇದು ನಮ್ಗೆಲ್ರಿಗೂ ಅನ್ವಿತ ಆಗುವಂತಹ ಒಂದು ಶಬ್ದ. ನಾವೆಲ್ಲ ಧಾರ್ಮಿಕರು, ಧರ್ಮನಿಷ್ಠರು, ಸಾತ್ವಿಕರು ಅಂತ ನಮ್ಮನ್ನು ನಾವು ತಿಳ್ಕೊಂಡಿದ್ದೀವಿ. ಬೇರೆಯವರು ನಮ್ಮನ್ನು ಅನೇಕ ಬಾರಿ ಆ ತಿಳ್ಕೊಂಡಿರ್ತಾರೆ. ಕರ್ಮ ಮಾಡುವಾಗ ಕೆಲವು ಬಾರಿ ಅಲ್ಲಿ ಅನುವಾದ ಮಾಡುವವರು ಧನವ್ಯಯದಿಂದ ಮತ್ತು ಆಯಾಸದಿಂದ ಅಂತ ಬರೆದಿದ್ದಾರೆ. ಅದು ತುಂಬಾ ಉತ್ತಮವಾದಂಥದ್ದೇ. ದುಡ್ಡು ಖರ್ಚಾಗಿತ್ತಲ್ಲ ಅಂತ ಅನೇಕ ಬಾರಿ ತೊಳ್ಳಾಟ. ಯಜ್ಞಾದಿಗಳನ್ನು ಮಾಡುವಾಗ ಬೇರೆ ಯಾರಿಗೂ ದಕ್ಷಿಣೆ ಕೊಟ್ಟಾಗ ದುಡ್ಡು ಖರ್ಚಾಗ್ತದೆ. ಎಲ್ಲಾ ಸಂದರ್ಭದಲ್ಲೂ ದುಡ್ಡು ಖರ್ಚಾಗದೇ ಇರಬಹುದು, ಆದ್ರೆ ಆಯಾಸದಿಂದ ಧರ್ಮಾಚರಣೆ ಮಾಡುವುದು ಅಷ್ಟು ಸುಲಭವಾದಂತಹ ಸಂಗತಿ ಏನಲ್ಲ. ಧರ್ಮಾಚರಣೆ ಮಾಡುವವರಿಗೆ ಯಾವತ್ತಿಗೂ ಕೂಡ ಬೇರೆ ವ್ಯಕ್ತಿಗಳಿಗಿಂತ ದುಪ್ಪಟ್ಟು ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ಮತ್ತು ಸಮಯ ಇದೆಲ್ಲ ಬೇಕಾಗ್ತದೆ. ಆದ್ರಿಂದ ಧರ್ಮಾಚರಣೆ ಮಾಡುವವರಿಗೆ ಅನೇಕ ಬಾರಿ ಬಹಳ ಆಯಾಸ ಆಗ್ತದೆ. ಆ ಕರ್ಮವನ್ನು ಅವರು ನಿಂದನೆ ಮಾಡ್ತಾ ಹೋಗ್ತಾರೆ, ಗೋಳಾಡ್ತಾರೆ. ಇಂಥವರು ಮರಣ ಹೊಂದಿದ ಮೇಲೆ ತಾವೇನು ಕರ್ಮದ ಫಲವನ್ನು ಪಡಿಬೇಕಾಗಿತ್ತು, ಯಾಕಂದ್ರೆ ಕರ್ಮವನ್ನು ಮಾಡಿದ್ದಾರೆ, ಅದಕ್ಕನುಸಾರ ಫಲ ಪಡ್ಕೋಬೇಕಿತ್ತು. ಆದ್ರೆ ಆ ಹಿಂದೆ ಮಾಡಿದ ಕರ್ಮದ ಫಲ ಅದು ಹಾಗೇ ಅವರಿಗಾಗಿ ಕಾದಿರ್ತದೆ. ಯಾಕಂದ್ರೆ ಗೋಳಾಡಿದ್ರಲ್ಲ, ಬೇಕಾಬಿಟ್ಟಿಯಾಗಿ ಕರ್ಮವನ್ನು ಮಾಡಿದ್ರೂ ಕೂಡ ತೃಪ್ತಿ ಅವರಿಗಿರ್ಲಿಲ್ಲಲ್ಲ. ಆ ಕರ್ಮ ಅಭಿವೃದ್ಧಿ ಆಗುವಂತೆ ಅವ್ರು ಕಾಯ್ತಾ ಇರ್ತಾರೆ. ರಕ್ಷಂತೋ ವರ್ಧಯಂತಶ್ಚ, ಮುಂದೆ ಮತ್ತಾವುದೋ ಒಂದು ಜನ್ಮದಲ್ಲಿ ಆ ಕರ್ಮ ಫಲ ಕೊಡ್ತದೆ, ಕೊಡೋದಿಲ್ಲ ಅಂತಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಅವರಿಗೆ ಅಪೇಕ್ಷತೆ ಇತ್ತೋ ಆ ಸಂದರ್ಭದಲ್ಲಿ ಅದು ಫಲ ಕೊಡೋದಿಲ್ಲ. ಅದರ ಅರ್ಥ, ಧರ್ಮಾಚರಣೆ ನಾವು ಮಾಡಿದ ಮೇಲೆ ಸಂತುಷ್ಟ ಮನಸ್ಕರಾಗಿರ್ಬೇಕು. ಯಾವ ಕಾರಣಕ್ಕಾಗಿಯೂ ಕೂಡ ಮಾಡಿದ ಧರ್ಮಾಚರಣವನ್ನ ನಿಂದಿಸಬಾರದು. ಇದೆಂಥ ಸ್ಥಿತಿ ನನಗೆ ಪ್ರಾಪ್ತ ಆಯಿತು ಅಂತ ಮನುಷ್ಯನಾದವನು ಗೋಳಾಡಬಾರದು ಅಂತ ಅದರ ತಾತ್ಪರ್ಯ. ಮನಃಪೂತಂ ಸಮಾಚರೇತ್ ಆತ್ಮನ ತುಷ್ಟಿರೇವಚ, ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದನ್ನ ನಾವು ಆಚರಿಸಬೇಕು. ಆತ್ಮನಿಗೆ ತುಷ್ಟಿ ಆಗುವಂಥದ್ದು ಧರ್ಮದ ಲಕ್ಷಣ ಏನು? ಮನೋಯತ್ರ ಪ್ರಸೀದತೆ. ಯಾವ ಧರ್ಮಾಚರಣೆಯನ್ನು ಮಾಡುವಾಗ ಮನಸ್ಸು ಪ್ರಸನ್ನ ಆಗಿರ್ತದೋ ಅಂಥ ಧರ್ಮಾಚರಣೆಯನ್ನು ಮಾಡಬೇಕು. ನಮ್ಮಂಥವರಿಗೆ ನೋಡಿ, ನಿಮ್ಮ ಮನಸ್ಸು ಎಲ್ಲಿ ಸಂತುಷ್ಟವಾಗ್ತದೋ, ಯಾವ ಕೆಲಸ ಮಾಡಿದ್ರೆ ನಿಮ್ಗೆ ಸಂತೋಷ ಆಗ್ತದೋ ಅದನ್ನ ನೀವು ಆಚರಿಸಿರಿ ಅಂತ ಬಿಟ್ಬಿಟ್ರೆ ನಾವು ಧರ್ಮಾಚರಣವನ್ನೇ ಪೂರಾ ಕೈ ಬಿಟ್ಟೆವು. ದೃಷ್ಟಿಪೂತಂ ನಶೇತ್ಪಾದಂ ಸತ್ಯಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ಉದೇದ್ವಾಚಂ ಮನಃಪೂತಂ ಸಮಾಚರೇತ್ ಅಂತ ಭಾಗವತದ ಶ್ಲೋಕ ಇದೆಯಲ್ಲ, ಆ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ದೃಷ್ಟಿಪೂತಂ ನಶೇತ್ಪಾದಂ, ಹೆಜ್ಜೆ ಇಡಬೇಕಾದ್ರೆ ಎಲ್ಲಿ ನೆಲ ಸ್ವಚ್ಛವಾಗಿರ್ತದೋ ಅಲ್ಲಿ ಕಾಲಿಡಬೇಕು. ನೀರನ್ನು ಕುಡಿಯುವಾಗ ವಸ್ತ್ರದಿಂದ ಶೋಧಿಸಿ ನೀರನ್ನು ಕುಡಿಬೇಕು. ಮಾತನಾಡುವಾಗ ಸತ್ಯದಿಂದ ಪವಿತ್ರವಾದಂತಹ ಮಾತನ್ನೇ ಆಡಬೇಕು. ಮನಃಪೂತಂ ಸಮಾಚಾರ, ಮನಸ್ಸಿನಿಂದ ಯಾವುದು ಪವಿತ್ರವಾಗಿರ್ತದೋ, ಮನಸ್ಸಿಗೆ ಯಾವುದು ಪವಿತ್ರ ಅಂತ ಅನಿಸ್ತದೋ ಅದನ್ನು ಆಚರಣೆಗೆ ತರಬೇಕು. ನಾವು ಸಂಚಾರ ಮಾಡುವಾಗ ನಮ್ಮ ಎದುರಿಗಿರುವಂತಹ ನೆಲ ನಮಗೆ ಪವಿತ್ರವಾಗಿ ಸ್ವಚ್ಛವಾಗಿ ಕಾಣದೆ ಹೋದ್ರೆ ಆ ನೆಲವನ್ನು ಬಿಡಬೇಕು, ಮತ್ತೊಂದು ಜಾಗದಲ್ಲಿ ಕಾಲಿಡಬೇಕು ಅಂತ ಅರ್ಥ. ಅಥವಾ ಆ ಮೊದಲನೇ ಜಾಗದಲ್ಲೇ ನಾವು ಹೋಗಬೇಕಾಗಿದ್ರೆ, ಹೋಗುವುದು ನಮಗೆ ಅನಿವಾರ್ಯ ಆಗಿದ್ರೆ ಆ ಜಾಗವನ್ನು ಸ್ವಚ್ಛಪಡಿಸ್ಕೋಬೇಕು, ಸ್ವಚ್ಛಪಡಿಸ್ಕೊಂಡು ಹೋಗಬೇಕು. ಅದು ಸ್ವಚ್ಛ ಇಲ್ಲ ಅಂತ ತಗಾದೆ ತೆಗೆಯೋದಲ್ಲ, ಗೋಳಾಡುವುದಲ್ಲ.
ಸ್ವಚ್ಛ ಮಾಡಿಕೊಂಡು ಹೋಗ್ಬೇಕು. ಹಾಗೆ ನೀರು ಸ್ವಚ್ಛವಾಗಿ ಇಲ್ಲದೆ ಹೋದ್ರೆ, ಬೇರೆ ನೀರು ಇಲ್ಲದೆ ಹೋದಾಗ ಈ ನೀರನ್ನ ಸ್ವಚ್ಛ ಮಾಡಿಕೊಂಡು ಕುಡಿಬೇಕು. ಒಂದು ವಿಷಯದ ಕುರಿತು ಮಾತನಾಡಬೇಕಾಗಿದೆ, ಆ ಮಾತನಾಡುವುದು ಅನಿವಾರ್ಯ ಆಗಿದೆ, ಬೇರೆ ಮಾತು ಅಲ್ಲಿ ಪ್ರಸ್ತುತ ಅಲ್ಲ ಅಂತಾದಾಗ ಸತ್ಯ ಪೂರ್ಣವಾಗಿ ಇರುವಂತ ಮಾತನ್ನು ಆಡಬೇಕು. ಹಾಗೆ ಮನಃಪೂತಂ ಸಮಾಚಾರ ಅಂತಂದ್ರೆ ಯಾವ ಕಾರ್ಯವನ್ನು ನಾವು ಮಾಡಬೇಕಾಗಿದೆಯೋ, ಅನೇಕ ಧರ್ಮಾಚರಣೆಗಳನ್ನ ಹುಟ್ಟಿದ ಆರಭ್ಯ ಸಾಯುವವರೆಗೆ, ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಾವೆಲ್ಲ ಆಚರಿಸಬೇಕಾಗ್ತದೆ. ಇವೆಲ್ಲವನ್ನೂ ಕೂಡ ನಮ್ಮ ಮನಸ್ಸಿಗೆ ಅದು ಹಿಡಿಸದೆ ಹೋದ್ರೆ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಅದನ್ನ ಮನಸ್ಸಿಗೆ ಹಿಡಿಸುವಂತೆ ಮಾಡಿಕೊಂಡು ಆಮೇಲೆ ಆಚರಿಸಬೇಕು ಅಂತ ಅರ್ಥ. ಅಳಬಾರದು, ಕುರುವಂತಿಚ ರುದಂತಿಚ, ಗೋಳಾಡಬಾರದು ಅಂತ ಅದರ ಅರ್ಥ. ರುದಂತಿ ಅಂದ್ರೆ ಗೋಳಾಡುವುದು, ಆ 41ನೇ ಶ್ಲೋಕದಲ್ಲಿ ಬಂದದ್ದು ಅದು. ಇದನ್ನೇ ಭಗವದ್ಗೀತಾದಲ್ಲಿ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ಜಾಯಸಿ ಚೇತ್ ಕರ್ಮಣಸ್ಥೆ ಮತಾ ಬುದ್ಧಿ ಜನಾರ್ದನ. ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠ ಅಂತ ನಿನ್ನ ಅಭಿಪ್ರಾಯ ಆಗಿದ್ರೆ ಈ ಘೋರವಾದ ಕರ್ಮದಲ್ಲಿ ನನ್ಯಾಕೆ ತೊಡಗಿಸ್ತಾ ಇದ್ದೆ ಅಂತ ಅರ್ಜುನ ಕೇಳುತ್ತೆ. ಹಾಗಾಗಿ ನಮ್ಗೆಲ್ರಿಗೂ ಕೂಡ ಯುದ್ಧ ಮಾಡುವುದು, ದೈನಂದಿನ ಧರ್ಮಾಚರಣೆ, ನಮ್ಮ ವೃತ್ತಿ, ನಮ್ಮ ವ್ಯಾಪಾರ, ಇದು ಒಂದಲ್ಲ ಒಂದು ಕ್ಷಣದಲ್ಲಿ ಎಂತ ಘೋರ, ಏನ್ ದರಿದ್ರ ನನಗೆ ಅಂಟಿಕೊಂಡಿದ್ದು ಅನ್ನುವಂತ ಒಂದು ಭಾವನೆ ನಮ್ಗೆಲ್ಲ ಬರ್ತದೆ. ಆ ಥರದ ಗೋಳಾಟ ಸಲ್ಲದು. ಮನುಷ್ಯ ತನಗೆ ಪ್ರಾಪ್ತವಾದ ಕರ್ಮವನ್ನ ಅದು ವರ್ಣಕ್ಕೆ, ಆಶ್ರಮಕ್ಕೆ, ಆ ಪ್ರಸಂಗಕ್ಕೆ ಉಚಿತವಾದ ಕರ್ಮವನ್ನ ಮನಸ್ಸಿಗೆ ಒಗ್ಗಿಸಿಕೊಂಡು ಮಾಡಬೇಕು ಅಂತ ಅರ್ಥ. ಮನಸ್ಸಿಗೆ ಒಗ್ಗಿದ್ದನ್ನೇ ಮಾಡಬೇಕು ಅಂತ ಅರ್ಥ ಅಲ್ಲ. ಮನಸ್ಸಿಗೆ ಒಗ್ಗಿದ್ದನ್ನೇ ಆಚರಿಸಬೇಕು, ಒಗ್ಗದೇ ಇದ್ದದನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಮನಸ್ಸಿಗೆ ಒಗ್ಗಿಸಿಕೊಂಡು, ಆ ಕೆಲಸದ ಸತ್ವವನ್ನು ಅರ್ಥ ಮಾಡಿಕೊಂಡು, ಸ್ವಚ್ಛವಾದಂತಹ ಮನಸ್ಸಿನಿಂದ ರೋದನ ಗೋಳಾಟಗಳಿಲ್ಲದೆ ಅದನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಈ ಜಗತ್ತಿನಲ್ಲಿ ಕೆಲವರಿಗೆ ಧನ ಇದೆ, ಕೆಲವರಿಗೆ ಧನ ಇಲ್ಲ. ಧನ ಇಲ್ಲದೆ ಹೋದ್ರೂ ಕೂಡ ಅವರ ಸುಖಕ್ಕೇನು ಕಡಿಮೆ ಇಲ್ಲ. ಇದಕ್ಕೇನು ಕಾರಣ? ಅದಕ್ಕೆ ಶಿವ ಈ ಮುಂದಿನಂತೆ ವರ್ಣಿಸಲಿಕ್ಕೆ ತೊಡಗಿದೆ. ಶಿವ ಹೇಳಿದ, ಆನೃಶಂಸೆ ಪರಾಯಿತು ಧರ್ಮಕಾರ ಕರ್ಮ ಕಾಮಾಶ್ಚ ದುರ್ಗತಾಹ. ದುರ್ಗತಿಯನ್ನು ಹೊಂದಿದ್ದಾರೆ, ಏನೋ ದುಸ್ಥಿತಿ ಇದೆ, ಆದ್ರೂ ದಯಾಪರರಾಗಿದ್ದಾರೆ, ಧರ್ಮ ಕಾಮರಾಗಿದ್ದಾರೆ, ಇನ್ನೊಬ್ಬರಿಗೆ ಸಾಧ್ಯ ಆದಷ್ಟು ಉಪಕಾರ ಮಾಡಬೇಕು ಅಂತ ಬಯಸ್ತಾರೆ. ಅಂಥವರು ಈ ಒಂದು ಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿಯೂ ಕೂಡ ಸಜ್ಜನರಾಗಿ ಬದುಕಿದ ಪರಿಣಾಮವಾಗಿ ಮುಂದಿನ ಜನ್ಮದಲ್ಲಿ ಧನ ಇಲ್ಲದೆ ಹೋದ್ರೂ ಕೂಡ ಭೋಗಯುಕ್ತರಾಗಿರ್ತಾರೆ. ಅದರಿಂದ ಮನುಷ್ಯ ಸುಸ್ಥಿತಿಯಲ್ಲೇ ಇರಲಿ, ದುಸ್ಥಿತಿಯಲ್ಲೇ ಇರಲಿ, ಆತ ಧರ್ಮ ಬುದ್ಧಿಯಿಂದ ವರ್ತಿಸಿದ್ದಾದ್ರೆ ಅವನಿಗೆ ಆ ಜನ್ಮದಲ್ಲಿ, ಅದರ ಮುಂದಿನ ಜನ್ಮದಲ್ಲಿ ಅಥವಾ ಅದರ ಮುಂದಿನ ಜನ್ಮದಲ್ಲಿ ಯಾವತ್ತೂ ಕೂಡ ಸದ್ಗತಿ ಆಗೇ ಆಗ್ತದೆ. ಅವನಿಗೆ ಅನುಕೂಲಗಳು ಒದಗಿ ಬರ್ತವೆ. ಆದ್ರಿಂದ ದಾನ, ಪರೋಪಕಾರ ಇತ್ಯಾದಿಗಳನ್ನ ಮಾಡಬೇಕು ಅಂತ ಅರ್ಥ. ಇದನ್ನೆಲ್ಲ ನಿನಗೆ ಹೇಳಿದ್ದೇನೆ, ಇನ್ನೇನ್ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ ಅಂತ ಹೇಳ್ತಾ ಇದ್ದಾನೆ ಶಿವ. ಅಲ್ಲಿಗೆ ವಾಡುಲ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 123ನೇ ಅಧ್ಯಾಯದ 51ನೇ ಶ್ಲೋಕ ಸಮಾಪ್ತವಾಗಿದೆ. ಆ ಅಧ್ಯಾಯ ಹಾಗೆ ಮುಂದುವರೆದಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ನಡೆದಂತಹ 217ನೇ ಅಧ್ಯಾಯ ಅದು ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 201ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗ ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.